ಪಂಚಾಯಿತಿ ನೌಕರರ ಸಂಘ CITU ನೇತೃತ್ವದಲ್ಲಿ ಪ್ರಮುಖವಾಗಿ 2 ಬೇಡಿಕೆಗಳನ್ನು ನಾವು ಪಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಪ್ರತಿಭಟನೆ ಕರೆ ಕೊಟ್ಟಿದ್ವಿ. ಇದರ ಹಿನ್ನೆಲೆಯಲ್ಲಿ ನಿನ್ನೆ ಸಾಯಂಕಾಲ ಇಲಾಖೆ ಅಧಿಕಾರಿಗಳ ಕಾರ್ಯದರ್ಶಿಗಳ ಜೊತೆ 1.5 ಗಂಟೆ ಚರ್ಚೆ ಆಗಿ ಒಂದು ಒಮ್ಮತಕ್ಕೆ ಬರಲಾಗಿತ್ತು. ಅದರಲ್ಲಿ ಒಂದು ಬೇಡಿಕೆ, ಈಗ ಕಾರ್ಮಿಕ ಇಲಾಖೆಯವರು ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಕೊಡಬೇಕಾಗಿತ್ತು. ಅದು ವಿಳಂಬ ನೀತಿ ಅನುಸರಿಸ್ತಾ ಇದ್ರು. ಅದು ಈ ತಿಂಗಳಿಂದಾನೇ ನಮ್ಗೆ ಅಕೌಂಟಿಗೆ ಹಣ ಬರಬೇಕು ಅಂತ ಹೇಳಿ ನಿನ್ನೆ ಅದು ತೀರ್ಮಾನ ಆಗಿದೆ. ಈ ತಿಂಗಳ ಪೇಮೆಂಟ್ ಏನ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಸ್ಯಾಲ್ರಿ ಹಾಕ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದು 1ನೇ ಬೇಡಿಕೆ. 2ನೇದು, ನಾವು ಸ್ವಚ್ಛ ವಾಹಿನಿ ಅಂತ ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೇಮಕ ಆಗಿದ್ದಾರೆ, ಅವ್ರಿಗೆ ನೇಮಕ ಮಾಡ್ಕೊಂಡಿದ್ದಾರೆ ಹೊರತಾಗಿ ಯಾವ್ದು ಸವಲತ್ತುಗಳು ಕೊಡ್ತಾ ಇಲ್ಲ. ಇನ್ಕ್ಲೂಡ್ ಸ್ಯಾಲ್ರಿ 2 ವರ್ಷದಿಂದ ಕೆಲವು ಪಂಚಾಯತಿಗಳಲ್ಲಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಮತ್ತೆ ಕೆಲವು ಪಂಚಾಯತಿಗಳಲ್ಲಿ ಸರಿಯಾಗಿ ಕೆಲಸನೂ ಕೊಡ್ತಾ ಇಲ್ಲ. ಹಾಗಾಗಿ ಇದಕ್ಕೊಂದು ದಾರಿ ಹುಡ್ಕೋಬೇಕು. ಇವ್ರನ್ನ ಗ್ರಾಮ ಪಂಚಾಯತಿಯಲ್ಲಿ ಉಳಿಸ್ಕೊಳ್ಳಿಕ್ಕೆ ಏನ್ ಪ್ಲಾನ್ ಮಾಡಬೇಕು ಅದು ಒಂದು ಚರ್ಚೆ ಆಗಿದೆ. ಆಮೇಲೆ ಅವ್ರಿಗೆ ಸಂಜೀವನಿ ಒಕ್ಕೂಟದಿಂದ ಅಗ್ರಿಮೆಂಟ್ ಮಾಡಿ ತಗೊಂಡಿದಾರಲ್ಲ, ಅದನ್ನ ಕೈ ಬಿಡಬೇಕು ಅಂತ ಹೇಳಿದ್ವಿ. ಸೊ ಇದು ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡ್ಬೇಕಾಗುತ್ತೆ ಅನ್ಕೊಂಡು ನಿನ್ನೆ ಸಚಿವರಿಗೂ ದೂರವಾಣಿಯಲ್ಲಿ ಅವರು ಸಂಪರ್ಕ ಮಾಡಿ ನಮ್ಮ ಸಮ್ಮುಖದಲ್ಲಿ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಈ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಯಾವ್ದೋ ಒಂದು ತಾರೀಕು ಕೊಡ್ತೀನಿ, ಅದನ್ನ ತೀರ್ಮಾನ ಮಾಡೋಣ ಎಲ್ಲ ವಿಷಯಗಳು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ 6 ಬೇಡಿಕೆಗಳ ಬಗ್ಗೆ ನಿನ್ನೆ ಚರ್ಚೆ ಆಗಿ ಒಂದು ಒಮ್ಮತಕ್ಕೆ ನಾವು ಬಂದಿದ್ದೀವಿ. ನಾವು ಅನ್ಕೊಂಡಿದ್ದು 2, ಆದ್ರೆ ಇತ್ಯರ್ಥ ಆಗ್ತಕ್ಕಂಥವು 6. ಸೊ 6 ಬೇಡಿಕೆಗಳಿಗೆ ಯಾವುದು ಪ್ರತಿರೋಧ ಇಲಾಖೆಯಿಂದ ಬಂದಿಲ್ಲ. ಮಂತ್ರಿ ಅಪ್ರೂವಲ್ ತಗೊಂಡು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ವೇಜಸ್ ಮಂತ್ರಿ ಅಪ್ರೂವಲ್ ಅವಶ್ಯಕತೆನೂ ಇಲ್ಲ, ಇಮಿಡಿಯೇಟ್ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ 5 ಬೇಡಿಕೆಗಳ ಬಗ್ಗೆ ಮಂತ್ರಿಗೆ ಒಂದು ಗಮನಕ್ಕೆ ತಂದ್ಬಿಟ್ಟು ನಾವು ಜಾರಿ ಮಾಡೋಣ, ನಾವು ಇದ್ಕೊಂಡು ಒಂದು ಸಭೆ ನಡೆಸೋಣ ಅಂತ ಹೇಳಿದ್ದಾರೆ. ಇವತ್ತು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ಮನವಿಯನ್ನು ಮತ್ತೊಮ್ಮೆ ಸ್ವೀಕಾರ ಮಾಡಿ ನಿನ್ನೆ ನಡೆದಂತ ಸಭೆ ಎಲ್ಲ ವಿವರನ್ನ ಅವರು ಹೇಳಿದ್ದಾರೆ. ಹೀಗಾಗಿ ಈ ಹೋರಾಟವನ್ನ ಇವತ್ತು ಹಿಂಪಡೆದಿದ್ವಿ. ನನ್ನ ಹೆಸರು MB ನಾಡಗೌಡ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ CITU. ಬಾಗಲಕೋಟೆ ಜಿಲ್ಲಾದಿಂದ ಇಲ್ಲಿಗೆ ಚಳವಳಿಗೆ ಬಂದಿವಿ. ನಾವು ಪಂಚಾಯತಿ ರಾಜ್ಯ ಇಲಾಖೆಯವರು ಈಗ ನಮ್ಗ ಕನಿಷ್ಠ ವೇತನ ಸರ್ಕಾರ 36,000 ನಿಗದಿ ಮಾಡಿತ್ತು. ಅದರ ಅನುಗುಣವಾಗಿ ಕಾರ್ಮಿಕ ಇಲಾಖೆಯವರು ನಮ್ಗ ಈಗ 25,000 ಕೊಡಬೇಕಂತೇಳಿ ಸರ್ಕಾರದಿಂದ ಆದೇಶ ಆಗಿದೆ. ಆದೇಶ ಆದ್ರೂ ಕೂಡ ನಮ್ಗೀಗ ಇನ್ನೂ ಸರ್ಕಾರ ನಮ್ಗ ಪಗಾರ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಇವತ್ತ ಎಲ್ಲಾ ರಾಜ್ಯಾದ್ಯಂತ ಚಳವಳಿ ಹಮ್ಮಿಕೊಂಡು ಈಗ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ. ಈಗ ನಾವು ಪಂಚಾಯತಿಯಲ್ಲಿ ವಿವಿಧ ರೀತಿಯಿಂದ ಎಲ್ಲಾ ನೌಕರಸ್ಥರು, ಬಿಲ್ ಕಲೆಕ್ಟರು, ಡಾಟಾ ಎಂಟ್ರಿ ಆಪರೇಟರು, ವಾಟರ್ ಮ್ಯಾನು ಮತ್ತು ಸಿಪಾಯಿ ಮತ್ತು ಸ್ವಚ್ಛತಾಗಾರರು, ಈ ರೀತಿಯಾಗಿ ಪಂಚೆ ನೌಕರರು ಕೂಡ ಅಲ್ಲೇ ನಾವು ಸೇವೆ ಮಾಡ್ತೀವಿ. ಸ್ಥಳೀಯ ಮಟ್ಟದಾಗ ನಾವು ಸೇವೆ ಮಾಡೋರು. ನಮ್ಮ ಸೇವೆಗೆ ತಕ್ಕಂತೆ ನಮಗ ಸಂಬಳ ಕೊಡ್ತಾ ಇಲ್ಲ. ಈಗ ಕನಿಷ್ಠ ವೇತನ 36,000 ಇದ್ರೂ ಕೂಡ ಕಾರ್ಮಿಕ ಇಲಾಖೆಯವರು ಆಮೇಲೆ ಸರ್ಕಾರ ಸೇರಿ 24,407 ರೂಪಾಯಿ ಸರ್ಕಾರಕ್ಕೆ ಒಂದು ಆದೇಶ ಹೊರಡಿಸಿದೆ. 22/5/2022 ಅದೇ 2026 ಆದೇಶ ಆಗಿದೆ. ಆದೇಶ ಆದ್ರೂ ಕೂಡ ನಮ್ಗೆ ಇಲ್ಲಿವರೆಗೂ ಇನ್ನೂ ಪಗಾರ ಆಗಿಲ್ಲ. ಆಮೇಲೆ ಪ್ರತಿ ತಿಂಗಳ ನಮ್ಗೆ 5ನೇ ತಾರೀಕಿಗೆ ಒಳಗಾಗಿ DBT ಮುಖಾಂತರ ನಮ್ಗ ಪಗಾರ ಮಾಡ್ತೀವಿ ಅಂತೇಳಿ ಸರ್ಕಾರದ ಆದೇಶ ಇದೆ. ಆದೇಶ ಇದ್ರೂ ಕೂಡ ನಮ್ಗೆ ಇನ್ನೂ ಯಾರಿಗೂ ಕೂಡ ಪಗಾರ ಸಿಕ್ಕಿಲ್ಲ. ಆ ಕಾರಣ ನಾವೀಗೆಲ್ಲರೂ ಎಲ್ಲಾ ಜಿಲ್ಲಾ ಪಂಚಾಯತಿಯಿಂದ ಎಲ್ಲಾ ಜಿಲ್ಲಾದವರು, ತಾಲೂಕಿನವರು ಕೂಡಿ ಇಲ್ಲಿ ಬೆಂಗಳೂರಿಗೆ ಚಳವಳಿಗೆ ಬಂದಿದ್ದೀವಿ. ಈಗ ನನ್ನ ಪರಿಚಯ, ನಾನು ಬಾಗಲಕೋಟೆ ಜಿಲ್ಲಾ ಇಳಕಲ್ ತಾಲೂಕ ಚಿಕ್ಕನಾಳ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಆದ ಯಲಗುರೇಶ್ ಕುರಿ ಅಂತೇಳಿ ನನ್ನ ಹೆಸರು. ಇಷ್ಟ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಇಳಕಲ್ ತಾಲೂಕು ವಡಗೇರಿ ಗ್ರಾಮ ಪಂಚಾಯತಿ ಸಿಪಾಯಿಯಾಗಿ ವರ್ಕ್ ಮಾಡ್ತಿದ್ದೇನೆ. ಎಷ್ಟೋ 35 ವರ್ಷಗಳಿಂದಲೇ ನಾವು ಪಂಚಾಯತಿಯಾಗ ನೌಕರಿ ಮಾಡ್ಕೊಂತ ನಮ್ಮ ತಂದೆಯವರು ಆಯ್ತು, ನಮ್ಮ ಚಿಕ್ಕಪ್ಪರ ಆಯ್ತು, ಅವರು ಈ ಸಣ್ಣ ಪಗಾರದೊಳಗ ದುಡ್ಕೊಂತ ಬಂದು ಈಗ ಸಂಘಲಿಂತ್ರ ಅನುಕೂಲ ಆಗೈತಿ. ಅನುಕೂಲ ಆದ್ರೂ ಕೂಡ ಕಾರ್ಮಿಕ ಇಲಾಖೆಯವರು ಆದೇಶ ಮಾಡ್ಯಾರ, ಇನ್ನೂವರೆಗೆ DBT ಮುಖಾಂತರ ಪೇಮೆಂಟ್ ಹಾಕಿಲ್ಲ ಸರ್ಕಾರದವರು. ಅದು ಆತಂದ್ರೆ ಈಗ ಸ್ವಲ್ಪ ಅನುಕೂಲ ಆಗತ್ತೆ ಸಂಘಲಿಂತ ಅಂತೇಳಿ ನಮ್ಮ ಬಸವರಾಜ್ ಬಿಲ್ಲೋರು, ಗ್ರಾಮ ಪಂಚಾಯತ್ ವಡಗೇರಿ. ಪಂಚಾಯತಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ MB ನಾಡಗೌಡರವರ ಮೌಖಿಕ ಆದೇಶದ ಮೇರೆಗೆ ಇಂದು ನಾವು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸೇರಿ ಇವತ್ತೇನು ಈ ಅನಿರ್ದಿಷ್ಟ ಧರಣಿ ಹೋರಾಟ ಇತ್ತು, ಅದು ನಿರ್ದಿಷ್ಟ ಹಂತದವರೆಗೆ ಬಂತು. ಈಗ ಆಯುಕ್ತಾಲಯದಿಂದ ನಮ್ಮ ಮನವಿ ಪತ್ರವನ್ನು ತಗೊಂಡಾರ. 22/5/2026 ಒಂದು ಏನು ಕಾರ್ಮಿಕ ಕಚೇರಿಯಿಂದನೂ ಒಂದು ಆದೇಶ ಹೊರಡಿಸ್ತಾರೆ. ಏನು ಇಂಥ ಸಿಬ್ಬಂದಿ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ವರ್ಕ್ ಮಾಡ್ತಾ ಇದ್ರಿ, ಆ ಕ್ಯಾಟಗರಿ ವೈಸ್ ಎಷ್ಟು ಪೇಮೆಂಟ್ ಅಂತ ಆದೇಶ ಹೊರಡಿಸಿದ್ದಾರೆ. ಅದನ್ನ ಏಪ್ರಿಲ್ 1ರಿಂದ DBT ಮುಖಾಂತರ ಸರ್ಕಾರ ಸಲ್ಲಿಸ್ತೀವಿ ಅಂತಾನು ಆದೇಶ ಮಾಡಿದ್ರು. ಆದ್ರೂ ಏನೋ ಒಂದು ಅವಶ್ಯಕತೆ KYC ಆಗಿರಂಗಿಲ್ಲ ಸಿಬ್ಬಂದಿವು. ಆ ಕಾರಣದಿಂದ ಏಪ್ರಿಲ್ ಮತ್ತು ಮೇ ಹೊತ್ತು
ಜೂನು ಈಗ ಪಾಸ್ ಆಗ್ತಾ ಇದೆ, ಇನ್ನೂ ನಮ್ಗೆ ಪೇಮೆಂಟ್ ಆಗಿಲ್ಲ. ಒಂದಿಷ್ಟು ಗ್ರಾಮ ಪಂಚಾಯತಿಗಳು ಇಂದಿನ ಹಳೆ ಬಾಕಿಗಳೇ ಅಷ್ಟೇ ಉಳಿದಿದಾವೆ. ಸೇವೆಗಳನ್ನು ನಾವು ಸರ್ಕಾರದಿಂದ ಸಾರ್ವಜನಿಕರಿಗೆ ಎಲ್ಲಾ ಹಂತದಲ್ಲೂ ಸೇವೆ ಮುಟ್ಟಿಸ್ತೀವಿ, ಆದ್ರೆ ನಮ್ಗೆ ಸಕಾಲದಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ. ಒಂದು, ಈಗ ನಾವು ಸರ್ಕಾರಿ ನೌಕರರು ಅಲ್ಲದಿದ್ದರೂ ನಮ್ಮ ರೇಷನ್ ಕಾರ್ಡ್ ಬಂದ್ ಆಗ್ತಾ ಇದೆ. ಇದಕ್ಕೆ ನಾವೇನ್ ಕೇಳ್ಬೇಕು? ನಮ್ಮ ಪೇಮೆಂಟ್ ಎಷ್ಟಿರುತ್ತೆ? 18,000. ಈಗ ಸರ್ಕಾರ ಏನೋ ಒಂದು ಆದೇಶ ಮಾಡಿ ಕಾಸ 24,407 ಬಿಲ್ ಕಲೆಕ್ಟರ್ಗೆ, 21,281 ವಾಟರ್ ಮನ್ ಅವರಿಗೆ, 20,350 ಸಿಪಾಯಿ ಮತ್ತು ಸ್ವಚ್ಛತಾಗಾರರಿಗೆ ಅಂತಂದು ಆದೇಶ ಮಾಡಿದೆ. ಇದೇನಂತಂದ್ರ ಆಸೆ ಚಿಗುರುವ ಮೂಲ್ಯದಲ್ಲೇ ಮೊಳಕೆ ಹೊಡೆಯೋದ, ಈಗ ಚೂಡ್ತಾರಂತಾರಲ್ಲ ಆ ಲೆಕ್ಕ ಆಗ್ತಾ ಇದೆ. ಸರ್ಕಾರ ಇದು ವೈಜ್ಞಾನಿಕವಾಗಿ ನಮ್ಮ ನಾಡಗೌಡರು ಏನ್ ಮಾಡಿದ್ರು, ಎಷ್ಟು ಪೇಮೆಂಟ್ ಆಗುತ್ತೆ 36,000 ವೈಜ್ಞಾನಿಕವಾಗಿ ಆಗ್ಬೇಕಂತಂದು ಕೇಳಿದ್ರ ಮತ್ತೆ ಇದನ್ನ ಮರುಪರಿಷ್ಕರಣೆ ಅಂತಂದು ಆದೇಶ ಮಾಡಿದ್ದಾರೆ. ಮರುಪರಿಷ್ಕರಣೆ ಮಾಡಿದ್ರ ಮಾಡೋದು ಮಾಡ್ಲಾರ್ದು ನಮಗದು ತಿಳಿತಾ ಇಲ್ಲ. ಹಂಗಾಗಿ ನಾವು ಇವತ್ತು ನಿರ್ದಿಷ್ಟ ಧರಣಿಗೆ ಎಲ್ಲರೂ ಆಗಮಿಸಿ. ನಾವು ಗ್ರಾಮ ಪಂಚಾಯತಿ ನೌಕರ ಸಂಘದ ತಾಲೂಕಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪ್ರಸ್ತುತ ಗ್ರಾಮ ಪಂಚಾಯತಿ ಚಿಕ್ಕೋಡಿಲೆ ಬಿಲ್ ಕಲೆಕ್ಟರ್. ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಹಾಗೂ ಪ್ರಾಂಶುಪಾಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಮತ್ತು ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಇವತ್ತು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಹೆಸರು ಹಂಡ್ರಂಗಿ ನಾಗರಾಜ್ ಅಂತೇಳಿ, ಕೊಡಗು ಜಿಲ್ಲಾ ಪ್ರಾಂಶುಪಾಲರ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ. ಈ ದಿನ ನಾವು ಬಂದಿರುವಂಥ ಪ್ರಮುಖ ಉದ್ದೇಶ ಧರಣಿ ಸತ್ಯಾಗ್ರಹದ್ದು, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಂದು ಉತ್ತಮವಾದಂಥ ಹೆಸರನ್ನ ಪಡ್ಕೊಂಡಿತ್ತು ಇಲ್ಲಿ ತನಕನೂ. ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ. ನಮ್ಮ ಉಪನ್ಯಾಸಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಆಯ್ಕೆಯಾದಂಥ ಉಪನ್ಯಾಸಕರು ಕೇವಲ ಪದವಿ ಪೂರ್ವ ಅಂದರೆ PUC ಮಾತ್ರ ಪಾಠ ಪ್ರವಚನಗಳನ್ನ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ಒಂದು ಆದೇಶ, ಮೊನ್ನೆ ಈ ಒಂದು ತಿಂಗಳಲ್ಲಿ ಒಂದು ಕರಡು C&R ರೂಲ್ಗೆ ಬದಲಾವಣೆ ತಂದು ಒಂದು ಕರಡು ಪ್ರತಿಯನ್ನ ಹೊರಡಿಸಿದ್ದಾರೆ. ಆ ಕರಡು ಪ್ರತಿಯಲ್ಲಿ 9 ಮತ್ತು 10ನೇ ತರಗತಿಗೆ ಪಾಠ ಮಾಡಬೇಕು ಅಂತೇಳಿ ಉಪನ್ಯಾಸಕರಿಗೆ ಅವರು ಈಗಾಗಲೇ ಇದು ಆದೇಶದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಉಪನ್ಯಾಸಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಆಯ್ಕೆಯಾಗಿರೋದು. ಹಾಗಾಗಿ ಅದು ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಅದರಿಂದ ಮಕ್ಕಳ ಮೇಲೂ ಪರಿಣಾಮ ಬೀರುತ್ತೆ. ನಾವು ಮನಃಶಾಸ್ತ್ರವನ್ನ ಓದುವಂತ ವಿದ್ಯಾರ್ಥಿಯಾಗಿರ್ತೀವಿ, ನಮಗೆ ಒಂದು ಟೀಚಿಂಗ್ ಇರುತ್ತೆ. ಹಾಗಾಗಿ ನಾವು PUC ಪಾಠ ಮಾಡೋದೇ ಬೇರೆ, 9 ಮತ್ತು 10ನೇ ತರಗತಿಗೆ ಪಾಠ ಮಾಡೋದು ಬೇರೆ. ಸೊ ಆಯಾ ಹಂತಕ್ಕೆ ಅನುಗುಣವಾಗಿ ನಾವು ಕಲಿಬೇಕಾಗತ್ತೆ, ಪಾಠ ಬೋಧನೆ ಮಾಡಬೇಕಾಗತ್ತೆ. ಹಾಗಾಗಿ ಆ ಆದೇಶವನ್ನ ಹಿಂಪಡಿಬೇಕು ಸರ್ಕಾರ. ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನ ಉಳಿಸ್ಬೇಕು. ಈಗಾಗಲೇ KPS ಅಂತ ಹೇಳಿ ಶಾಲೆಗಳನ್ನ ಜಾರಿ ತಂದರೆ ರಾಜ್ಯಾದ್ಯಂತ. ಸೊ KPS ಶಾಲೆಗಳು ಬಂದ್ರೆ LKG to 12th ಅಲ್ಲಿ ತನಕನೂ ಒಂದೇ ಕ್ಯಾಂಪಸ್ ಬರುತ್ತೆ. ಸೊ ಅದು ಒಳ್ಳೆ ರೀತಿಯ ಬೆಳವಣಿಗೆ ಅಲ್ಲ. ಯಾಕಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ತನ್ನದೇ ಆದಂತ ಮಹತ್ವ ಇದೆ. ಅದನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆಯೊಳಗೆ ನೀವು ಮರ್ಜ್ ಮಾಡಬೇಡಿ. ದಯಮಾಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅದರ ಪಾಡಿಗೆ ಅದಿರಲಿ, ಸಾರ್ವಜನಿಕ ಶಿಕ್ಷಣಕ್ಕೆ ಸಪರೇಟ್ ಆಗಿ ಮಾಡ್ಕೊಳ್ಳಿ, ಎರಡು ಬೇರೆ ಬೇರೆ ಇರಲಿ ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸೊ ಇದರ ಮೂಲಕ ನಮ್ಮ PU ಶಿಕ್ಷಣಕ್ಕೆ ಇನ್ನಷ್ಟು ಮಹತ್ವ ಬರುತ್ತೆ. ನೀವು ಸಪರೇಟ್ ಆಗಿ ಉಳಿದುಕೊಂಡು, ನಾವು ಹಿಂದೆ ಎಲ್ಲ ಬಹಳ ಅದ್ಭುತವಾಗಿ ನಮ್ಮ ಇಲಾಖೆಗೆ ಒಳ್ಳೆಯ ಗೌರವ ಇದೆ, ಅದನ್ನ ತಾವು ಜನ ಸರ್ಕಾರ ಮನಸ್ಸು ಮಾಡಿ ಅದನ್ನ ಉಳಿಸ್ಕೊಡ್ಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ನಾನು ಹಂಡ್ರಂಗಿ ನಾಗರಾಜ್ ಅಂತೇಳಿ, ಕೊಡಗು ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ.